ತಂದಾನೇ ನನಿತಾನ. ಆಲೂಗೆಡ್ಡೆ ರಾಜ್ಯದ ಪ್ರಮುಖ ವಾಣಿಜ್ಯ ತರಕಾರಿ ಬೆಳೆ. ರಾಜ್ಯದಲ್ಲಿ ಈ ಬೆಳೆಯನ್ನು ಮುಂಗಾರು ಹಾಗೂ ಚಳಿಗಾಲದ ಬೆಳೆಯಾಗಿಯೂ ಸಹ ಬೆಳೆಯಲಾಗುತ್ತಿದೆ. ಆದಾಗ್ಯೂ ಇತರೆ ರಾಜ್ಯಗಳಿಗೆ ಹೋಲಿಸಿದಲ್ಲಿ ನಮ್ಮ ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಆಲೂಗೆಡ್ಡೆ ಇಳುವರಿಯನ್ನು ಪಡೆಯಲಾಗುತ್ತಿಲ್ಲ. ಇದಕ್ಕೆ ಸೂಕ್ತ ತಳಿಗಳು ಹಾಗೂ ರೋಗ ಮುಕ್ತ ಗಡ್ಡೆಗಳನ್ನು ಬಳಸದೇ ಇರುವುದು ಹಾಗೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಅಂಗಮಾರಿ ರೋಗ ಪ್ರಮುಖ ಕಾರಣಗಳಾಗಿವೆ. ಆಲೂಗೆಡ್ಡೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ತುಂಬ ಹಿಂದೆ ಬಿದ್ದಿದೆ. ಈಗ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ಅಂದರೆ ಗುಜರಾತು, ಪಶ್ಚಿಮ ಬಂಗಾಳ, ಇತರ ರಾಜ್ಯಗಳಲ್ಲಿ ಉತ್ಪಾದನೆ 25 ಪ್ರತಿ ಹೆಕ್ಟೇರ್ಗೆ 25 ಟನ್ನಷ್ಟಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ 15 ಟನ್ಗಿಂತಲೂ ಕಡಿಮೆ ಇದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ 10 ಟನ್ನಷ್ಟಕ್ಕಿಂತಲೂ ಕಡಿಮೆ ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಈಗ ಕರ್ನಾಟಕದಲ್ಲಿ ನಾವು ನೀರಾವರಿ ಸೌಲಭ್ಯ ಇಲ್ಲ, ಮಳೆ ಆಶ್ರಯದಲ್ಲಿ ಇಲ್ಲಿ ಬೆಳೀತಾ ಇರೋದ್ರಿಂದ ಒಂದು. ಎರಡನೇದಾಗಿ ಒಳ್ಳೆ ಬಿತ್ತನೆ ಬೀಜದ ಗೆಡ್ಡೆ ಇಲ್ಲಿಗೆ ದೊರೀತಾ ಇಲ್ಲ. ಇಲ್ಲಿ ಏನು ನಾವು ಶಿಫಾರಸು ಮಾಡಿದ್ದೀವಿ ಕರ್ನಾಟಕದ ಈ ಒಂದು ಪ್ರದೇಶಕ್ಕೆ, ಆ ಒಂದು ತಳಿಯ ಆಲೂಗೆಡ್ಡೆಗಳ ಬೀಜದ ಗೆಡ್ಡೆಗಳು ಇಲ್ಲಿಗೆ ಸರಬರಾಜು ಆಗ್ತಾ ಇಲ್ಲ, ದೊರಕ್ತಾ ಇಲ್ಲ. ಅದರಿಂದ ಮತ್ತು ಇದ್ರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಅಂಗಮಾರಿ ರೋಗ, ತಡವಾಗಿ ಅಂಗಮಾರಿ ರೋಗದಿಂದ ಬೆಳೆ ನಾಶ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಇಳುವರಿ ಕಡಿಮೆ ಆಗ್ತಾ ಇದೆ, ರೈತರಿಗೆ ನಷ್ಟ ಆಗ್ತಾ ಇದೆ. ಆಲೂಗೆಡ್ಡೆ ಬೆಳೆಯಲ್ಲಿ ಅಂಗಮಾರಿ ರೋಗ ನಿರೋಧಕ ತಳಿಗಳನ್ನು ಗುರುತಿಸಲಾಗಿದ್ದು, ಕೃಷಿಕರು ಇವುಗಳನ್ನು ಬಿತ್ತನೆಗೆ ಬಳಸುವುದರಿಂದ ಈ ಸಮಸ್ಯೆಯಿಂದ ಹೊರಬರಬಹುದಾಗಿದೆ. ಬೀಜದ ಗೆಡ್ಡೆ ಒಂದು ಒಳ್ಳೆಯ ತಳಿಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥದ್ದು. ಎರಡನೇದು ಈ ಅಂಗಮಾರಿ ರೋಗವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಈ ಎರಡು ಉದ್ದೇಶಗಳನ್ನ ಇಟ್ಕೊಂಡು ನಾವು ಸಂಶೋಧನೆಯನ್ನು ನಡೆಸ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಅಂಗಮಾರಿ ರೋಗ ತಡೆಗಟ್ಟಲಿಕ್ಕೆ ನಮಗೆ ತಳಿಗಳನ್ನು ಈಗಾಗಲೇ ನಾವು ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ನಾವೀಗ ಇಲ್ಲಿ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಈಗ ರೈತರ ಜಮೀನಿನಲ್ಲಿ ಅದನ್ನು ಈಗಾಗಲೇ ಪರೀಕ್ಷಾರ್ಥವಾಗಿ ಸಹ ಕೊಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕುಫ್ರಿ ಹಿಮಾಲಿನಿ ಅಂತಕ್ಕಂಥ ತಳಿ. ಇದು ಕುಫ್ರಿ ಹಿಮಾಲಿನಿ ರೋಗವನ್ನು ಸ್ವಲ್ಪ ಮಟ್ಟಿಗೆ ರೋಗವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಇದ್ರ ಜೊತೆಗೆ ಹೆಚ್ಚು ಇಳುವರಿಯ ಕೊಡ್ತಕ್ಕಂಥ ತಳಿಗಳು ಸಹ ಇದ್ದಾವೆ. ಇದರಲ್ಲಿ ಈಗ ಮುಖ್ಯವಾಗಿ ಕುಫ್ರಿ ಸೂರ್ಯ, ಕುಫ್ರಿ ಪುಷ್ಕರು, ಕುಫ್ರಿ ಪುಕ್ರಾಜು, ಕುಫ್ರಿ ಲವ್ಕರು, ಕುಫ್ರಿ ಅಶೋಕ, ಕುಫ್ರಿ ಬಹಾರು, ಈ ಥರ ಸುಮಾರಷ್ಟು ತಳಿಗಳನ್ನು ಈಗಾಗಲೇ ಈ ಪ್ರದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಬೆಳಿಬೋದು ಅಂತೇಳಿ ಈಗಾಗಲೇ ನಾವು ಶಿಫಾರಸು ಆಗಿದೆ. ಆದರೆ ಈ ಒಂದು ತಳಿಗಳ ಲಭ್ಯತೆ ಇಲ್ಲದೆ ಇರೋದ್ರಿಂದ ಈ ತಳಿಗಳನ್ನು ನಾವು ಬೆಳೆಯಲಾಗ್ತಾ ಇಲ್ಲ. ಇವೆಲ್ಲ ತಳಿಗಳನ್ನು ಸಹ ನಾವಿಲ್ಲಿ ಈಗಲೂ ಸಹ ನಮ್ಮ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ ಬೆಳೆಯಲಾಗ್ತಾ ಇದೆ. ಇಲ್ಲಿನ ಸುತ್ತಮುತ್ತ ರೈತರಿಗೂ ಸಹ ನಾವು ಪ್ರಾತ್ಯಕ್ಷಿತೆ ಮುಖಾಂತರನೂ ತೋರಿಸಲಾಗ್ತಾ ಇದೆ. ಅದರಿಂದ ಈ ತಳಿಗಳನ್ನು ಬೆಳೆಯೋದ್ರಿಂದ ನಾವು ಏನು ಇಳುವರಿ ಕಡಿಮೆ ಆಗಿದೆ ಅದನ್ನು ನಾವು ಇನ್ನೂ ಹೆಚ್ಚಿನ ಇಳುವರಿನ 25 ಟನ್ಗಿಂತ ಹೆಚ್ಚು ಪ್ರತಿ ಹೆಕ್ಟೇರ್ಗೆ 25 ಟನ್ಗಿಂತ ಹೆಚ್ಚು ಇಳುವರಿಯನ್ನು ನಾವು ಪಡಿಬೋದು ಈ ತಳಿಗಳನ್ನು ಉಪಯೋಗಿಸೋದ್ರಿಂದ. ಹಾಗೂ ಈ ರೋಗವನ್ನು ತಡೆಗಟ್ಟಲಿಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಮೊದಲು ತಳಿಯನ್ನು ಆಯ್ಕೆ ಮಾಡ್ಕೋಬೇಕು. ಯಾವ ತಳಿ ಸಿಗುತ್ತೆ ಅಂತಕ್ಕಂಥದ್ದು ನೋಡಿ. ಈಗ ರೋಗ ನಿರೋಧಕ ತಳಿಯಾಗಿರ್ತಕ್ಕಂಥ ಕುಫ್ರಿ ಹಿಮಾಲಿನಿ ಅಥವಾ ಅದು ಸಿಗಲಿಲ್ಲ ಅಂದರೆ ಕುಫ್ರಿ ಜ್ಯೋತಿ ಆದರೂ ಸಹ ರೋಗ ಮುಕ್ತವಾಗಿರ್ತಕ್ಕಂಥ ಗೆಡ್ಡೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಬೀಜದ ಗೆಡ್ಡೆ ಅಂತೇಳಿ ಏನು ಸರ್ಟಿಫೈಡ್ ಸೀಡ್ಸ್ ಅಂತೇಳಿ ಏನು ಹೇಳ್ತೀವಿ, ಪ್ರಮಾಣೀಕೃತವಾದಂಥ ಬೀಜದ ಗೆಡ್ಡೆಗಳನ್ನು ನಾವು ತಗೋಬೇಕು. ರೋಗ ಮುಕ್ತ ಆಲೂಗೆಡ್ಡೆ ಬೆಳೆಗೆ ಬಿತ್ತನೆ ಪೂರ್ವದಲ್ಲಿ ಬೀಜೋಪಚಾರ ಕೈಗೊಳ್ಳುವುದು ಅತ್ಯವಶ್ಯಕ. ಈ ಗೆಡ್ಡೆಗಳನ್ನು ತರಿಸ್ಕೊಂಡ ಮೇಲೆ ನಾವು ಮಾರುಕಟ್ಟೆಯಿಂದ ತೊಗೊಂಡು ಬಂದಾಗ ಅದೇನಾಗಿರ್ತದೆ, ಅದು ಕೋಲ್ಡ್ ಸ್ಟೋರೇಜ್ನಲ್ಲಿ ಅವರು ಶೇಖರಣೆ ಮಾಡಿ ನಂತರ ಮಾರುಕಟ್ಟೆಯಿಂದ ಬರುತ್ತೆ. ಮಾರುಕಟ್ಟೆಯಿಂದ ತೊಗೊಂಡ್ಬಂದಾಗ ನಾವು ಆ ಗೆಡ್ಡೆನಲ್ಲಿ ಯಾವುದೇ ರೀತಿ ಮೊಳಕೆ ಇರೋದಿಲ್ಲ. ಅದರಿಂದ ನಾವು ಎರಡು ರೀತಿಯಾಗಿ ಗೆಡ್ಡೆ ತೊಗೊಂಬಂದ ಮೇಲೆ ಬೀಜೋಪಚಾರ ಮಾಡಬೇಕಾಗ್ತದೆ. ಬೀಜೋಪಚಾರವನ್ನು ಗೆಡ್ಡೆಯನ್ನು ತೊಗೊಂಬಂದು ನಾವು ಮಾರುಕಟ್ಟೆಯಿಂದ ರೋಗಮುಕ್ತವಾದಂಥ ಗೆಡ್ಡೆಗಳನ್ನು ತೊಗೊಂಡು ಬಂದ ನಂತರ ಆ ತೊಗೊಂಬಂದ ಬೆಳಗ್ಗೆನೇ ಅದಕ್ಕೆ ನಾವು
ಗೆಡ್ಡೆಯನ್ನು ಕತ್ತರಿಸಿ ಅದಕ್ಕೆ ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು. ಎರಡನೇದು ಗೆಡ್ಡೆಗಳನ್ನು ಅದೇ ರೀತಿ ತೊಗೊಂಬಂದು ಒಂದು 10ರಿಂದ 12 ದಿವಸ ತನಕ ಅದು ಮಾಗೋ ರೀತಿಯಲ್ಲಿ ಅದನ್ನು ಸುಕ್ಕುಗಟ್ಟ ರೀತಿಯಲ್ಲಿ ಅದನ್ನು ಇಟ್ಟು ನೆರಳಿನಲ್ಲಿ ಹರಡಿ ಅದು ಸುಕ್ಕುಗಟ್ಟಿ ಮೊಳಕೆ ಬರೋಕ್ಕೆ ಶುರುವಾಗ್ತದಲ್ಲ, ಅಂಥ ಟೈಮ್ನಲ್ಲಿ ಗೆಡ್ಡೆಗಳನ್ನು ನಾವು ಕತ್ತರಿಸಿ ಆವಾಗ ಬೀಜೋಪಚಾರ ಮಾಡಿ ತಕ್ಷಣ ಅದನ್ನು ಬಿತ್ತನೆ ಮಾಡ್ಬೋದು. ನಾವು ಮೊದಲೇ ಗೆಡ್ಡೆಯನ್ನು ತೊಗೊಂಬಂದ ದಿವಸನೇ ಅಥವಾ ಅವತ್ತು ಬೆಳಗ್ಗೆನೇ ಕತ್ತರಿಸೋದಾದರೆ ಅದನ್ನು ಕತ್ತರಿಸಿ ಪ್ರತಿ ಲೀಟರ್ ನೀರಿಗೆ 4 ಗ್ರಾಮ್ನಂತೆ ಡೈಥೇನಿಯಂ 45 ಎಂಬತಕ್ಕಂಥ ಶಿಲೇಂಧ್ರನಾಶಕವನ್ನು ನೀರಿನಲ್ಲಿ ಬೆರೆಸಿ ಆ ಗೆಡ್ಡೆಗಳನ್ನು ನಾವು 10 ನಿಮಿಷಗಳ ಕಾಲ ಈ ದ್ರಾವಣದಲ್ಲಿ ನೆನೆಸಿ ಅದನ್ನು ನಂತರ 10 ನಿಮಿಷ ಆದಮೇಲೆ ಅದನ್ನು ತೆಗೆದು ನೆರಳಿನಲ್ಲಿ ಒಣಗಿಸ್ಬೇಕು. ಅದೇನು ಅದ್ರ ಮೇಲೆ ಇರ್ತಕ್ಕಂಥದ್ದು ಇಷ್ಟು ಅವಧಿ ಅಂತೇನಿಲ್ಲ, ಅದು ಒಂದು ಅರ್ಧ ಗಂಟೆ ಅದನ್ನು ನಾವು ಒಣಗಿಸಿ ನಂತರ ಅದನ್ನು ನಾವು ಬಿತ್ತನೆ ಮಾಡ್ಬೇಕಾದ್ರೆ ಅದನ್ನು ಈಗ ನಾವೇನು ಫ್ರೆಶ್ ಗೆಡ್ಡೆದ ತೊಗೊಂಬಂದಿದ್ದಾದರೆ ಒಂದು 8ರಿಂದ 10 ದಿವಸಗಳು ಅದು ಮೊಳಕೆ ಬರಬೇಕು. ಟ್ರೀಟ್ಮೆಂಟ್ ಮಾಡಿದ ಮೇಲೆ ನೆರಳಿನಲ್ಲಿ ಒಣಗಿಸಿದ ಮೇಲೆ ಅದು ಒಂದು 10ರಿಂದ 12 ದಿವಸ ಆದಮೇಲೆ ಅದು ಮೊಳಕೆ ಹೊಡೆಯೋಕ್ಕೆ ಶುರು ಆಗ್ತದೆ. ಆ ಮೊಳಕೆ ಬಂದ ಮೇಲೆ ನಾವು ಬಿತ್ತನೆಗೆ ಉಪಯೋಗಿಸ್ಬೋದು. ರೋಗಾಣು ಏನಾದರೂ ಬೀಜದ ಗೆಡ್ಡೆಯಲ್ಲಿ ಇದ್ದಂಥ ಪಕ್ಷದಲ್ಲಿ ಇದನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಹಂತದಲ್ಲೇ ಇದು ರೋಗವನ್ನು ಹರಡೋದನ್ನು ನಾವು ತಪ್ಪಿಸ್ಬೋದು. ಅದರಿಂದ ನಾವು ಈ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಒಮ್ಮೆ ಬಿತ್ತನೆಯಾದ ನಂತರ ಬೆಳೆಯ ವಿವಿಧ ಹಂತಗಳಲ್ಲಿ ಸೂಕ್ತ ರಾಸಾಯನಿಕ ಸಿಂಪರಣೆಗಳಿಂದ ಅಂಗಮಾರಿ ರೋಗವನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ. ಬಿತ್ತನೆಗೆ ಮಾಡಿದ ನಂತರ 5 ವಾರಗಳ ನಂತರ ಡೈಥೇನಿಯಂ 45ನ ನಾವು 3 ಗ್ರಾಮ್ ಪ್ರತಿ ಲೀಟರ್ಗೆ ಹಾಕ್ಕೊಂಡು ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಮತ್ತು 7 ವಾರಗಳ ನಂತರ ಮತ್ತೆ ಈ ರೋಗದ ಒಂದು ಇದು ವಾತಾವರಣ ಏನು ಮೋಡ ಮುಸುಕಿದ ವಾತಾವರಣ ಅಥವಾ ಮಳೆ ಬರ್ತಕ್ಕಂಥ ವಾತಾವರಣ ಇದ್ದಲ್ಲಿ ರೋಗ ಬರುತ್ತೆ ಅನ್ನೋ ಒಂದು ಸನ್ನಿವೇಶ ಇದ್ದಾಗ ನಾವು ಅಂತರ್ವ್ಯಾಪಿ ಶಿಲೇಂಧ್ರನಾಶಕವನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಈ ಒಂದು ಶಿಲೇಂಧ್ರನಾಶಕಗಳನ್ನು ನಾವು ಸಿಂಪರಣೆ ಮಾಡೋದ್ರಿಂದ ನಾವು ಈ ರೋಗವನ್ನು ನಾವು ಹತೋಟಿಯನ್ನು ಮಾಡ್ಬೋದು. ಒಟ್ಟಾರೆ ಸೂಕ್ತ ತಳಿಗಳ ಆಯ್ಕೆ, ಬೀಜೋಪಚಾರ, ಆನಂತರದ ಸಸ್ಯ ಸಂರಕ್ಷಣಾ ಕ್ರಮಗಳಿಂದ ಉತ್ತಮ ಬೆಳೆ ಪಡೆಯಬಹುದಲ್ಲದೆ ಅನಗತ್ಯ ಬೆಳೆ ನಷ್ಟ ತಪ್ಪಿಸಿ ಇಳುವರಿಯನ್ನು ಸಹ ಹೆಚ್ಚಿಸಿಕೊಳ್ಳಬಹುದಾಗಿದೆ. ಹಿಂಗಾರಿ ಜೋಳ ಉತ್ತರ ಕರ್ನಾಟಕದ ರೈತ ಬಾಂಧವರ ಒಂದು ಪ್ರಮುಖ ಆಹಾರ ಬೆಳೆ. ಜೋಳದ ರೊಟ್ಟಿಗೆ ಹಿಂಗಾರಿ ಜೋಳವೇ ಶ್ರೇಷ್ಠವಾದದ್ದು. ಜೋಳವನ್ನು ಈ ಭಾಗದಲ್ಲಿ ಕಾಳಿಗಾಗಿ ಹಾಗೂ ಜಾನುವಾರುಗಳ ಮೇವಿಗಾಗಿ ಎರಡೂ ಉದ್ದೇಶಗಳಿಗೆ ಬೆಳೆಯಲಾಗುತ್ತದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹಿಂಗಾರಿ ಜೋಳದಲ್ಲಿ ಹಲವು ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಮ್ಮ ರೈತರು ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದಂಥ ಅತಿ ಮುಖ್ಯವಾದ ತಳಿಗಳನ್ನು ಬಿತ್ತನೆ ಮಾಡಲಿಕ್ಕೆ ಉಪಯೋಗ ಮಾಡಬೇಕು. ಅದರಲ್ಲಿ ಅತಿ ಮುಖ್ಯವಾದವು ಅಂತಂದರೆ ಕಳೆದ ವರ್ಷ ನಾವು ಬಿಡುಗಡೆ ಮಾಡಿದಂಥ SPV 2217 ಅನ್ನೋ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಈ ಒಂದು ತಳಿಯು ಈ ನೀವೇನು ರೈತರು ಸಾಮಾನ್ಯವಾಗಿ ಹಿಂಗಾರಿ ಜೋಳ ಅಥವಾ ಬಿಜಾಪುರ ಜೋಳ ಅಂತ ಏನು ಮಾಲ್ದಂಡಿ ಅಂತ ಹೇಳ್ತೀವಿ, ಮಾಲ್ದಂಡಿ ತಳಿನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಈ ಒಂದು ಹೊಸ ತಳಿ ಈ ಮಾಲ್ದಂಡಿ ತಳಿಕಿನಕೂ ಹೆಚ್ಚಿನ ಒಂದು ಕಾಳಿನ ಇಳುವರಿ ಮತ್ತು ಮೇವಿನ ಇಳುವರಿಯನ್ನು ಕೊಡಬಲ್ಲದು. ಇನ್ನು ಇತರೆ ಗುಣಧರ್ಮಗಳು ಅಂತಂದರೆ ಇದು ಮಾಲ್ದಂಡಿ ಮೇವು ಬಿದ್ದಂಗೆ ಇದು ನೆಲದ ಮ್ಯಾಗೆ ಬೀಳೋದಿಲ್ಲ. ಈ ಕಟಾವು ಅಕಸ್ಮಾತ್ ತಾವು ತಡ ಮಾಡಿದರೆ ಇದು ನೆಲಕ್ಕೆ ಬಿದ್ದು ಮೇವು ಹಾಳಾಗೋದಿಲ್ಲ. ಆಮೇಲೆ ಇನ್ನು ಕಟಾವು ಮಾಡೋ ಹಂತದಲ್ಲಿ ಕೂಡ ಇದು ಸ್ವಲ್ಪ ಎಲೆಗಳು ಒಂದು 3-4 ಎಲೆಗಳು ಹಸಿರಾಗಿರ್ತದೆ. ಇದು ಏನು ತೋರಿಸ್ತದೆ ಅಂತಂದರೆ ಇದು ಅತಿ ಉತ್ತಮವಾದ ಮೇವಿನ ಗುಣಮಟ್ಟವನ್ನು ಹೊಂದಿದೆ ಅನ್ನೋದನ್ನು ತೋರಿಸ್ತದೆ. ಇನ್ನು ಇತರೆ ಮುಖ್ಯವಾದ ತಳಿಗಳು ಅಂತಂದರೆ ನಮಗೆ ಗೊತ್ತಿದ್ದಂಗೆ ಈ ಮಾಲ್ದಂಡಿ ತಳಿ ಅಂತ ಹೇಳ್ತೀವಿ, ಅಂದರೆ M35-1 ಅಂತ ಹೇಳ್ತೀವಿ, ಅದು ಒಂದು. ಆಮೇಲೆ ಇನ್ನೊಂದು DSV 4 ಅಂತಂದು. ಈ 3 ಅತಿ ಮುಖ್ಯವಾದ ತಳಿಗಳಾಗಿದ್ದಾವೆ.
ರೈತರು ತಮ್ಮ ಆಯಾ ಪ್ರದೇಶಕ್ಕೆ ನಿಮ್ಮ ಒಂದು ಪ್ರದೇಶದಲ್ಲಿ ಯಾವ್ಯಾವ ತಳಿಗಳನ್ನು ಬೆಳಿಬೋದು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಸೂಕ್ತವಾದ ತಳಿಗಳ ಆಯ್ಕೆ ಮಾಡಿ ಅದನ್ನು ಬಿತ್ತನೆ ಮಾಡಲಿಕ್ಕೆ ಬೀಜಗಳನ್ನು ಉಪಯೋಗ ಮಾಡಿರಿ. ಯಾವುದೇ ಬೆಳೆಗೆ ಬೀಜವೇ ಮೂಲವಸ್ತು. ಬೀಜ ಆರೋಗ್ಯವಂತವಾಗಿದ್ದಾಗ ಮಾತ್ರ ಉತ್ತಮ ಬೆಳೆಯನ್ನು ನಾವು ನಿರೀಕ್ಷಿಸಬಹುದು. ಹಾಗಾಗಿ ಬೀಜ ಮತ್ತು ಮಣ್ಣಿನಿಂದ ಬರಬಹುದಾದಂತಹ ರೋಗಗಳಿಂದ ಬೆಳೆಯನ್ನು ಮುಕ್ತವಾಗಿರಿಸಲು ಬೀಜೋಪಚಾರ ಅತಿ ಮುಖ್ಯ. ಈಗ ಕ್ಲೈಮೇಟ್ ಬದಲಿಯಾಗಿ ಮಳೆ ಭಾಳ ಆಗಲಿ ಅಥವಾ ಚಳಿ ಭಾಳ ಆಗಲಿ ನಾವೇನು ಮಾಡ್ತೀವಿ, ಜ್ವರ ಬರ್ಬೋದು ಮಕ್ಕಳಿಗೆ ಅಥವಾ ಯಾವುದೇ ರೀತಿ ತೊಂದರೆ ಆಗ್ಬೋದು ಅಂಥೇಳಿ ನಾವು ಡಾಕ್ಟರ್ ಹತ್ರ ಹೋಗಿ ಲಸಿಕೆಯನ್ನು ಹಾಕ್ಸ್ಕೊತೀವಿ ಮುಂಜಾಗ್ರತೆ ಕ್ರಮವಾಗಿ. ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ಏನಾಗ್ತದೆ ಅಂತಂದರೆ, ಭೂಮಿಯಲ್ಲಿ ಕೆಲವು ರೋಗಾಣುಗಳು ಕೀಟಾಣುಗಳು ಭೂಮಿಯಲ್ಲಿ ಇರ್ತವೆ, ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವು ಏನು ಮಾಡ್ತವೆ ಅಂತಂದರೆ, ನಾವು ಬೀಜೋಪಚಾರ ಮಾಡದೆ ನಾವು ಬೀಜಗಳನ್ನು ಬಿತ್ತನೆ ಮಾಡಲಿಕ್ಕೆ ಉಪಯೋಗ ಮಾಡಿದ್ದೇ ಆದರೆ ಅವು ಬೀಜ ಮೊಳಕೆ ಒಡೆದು ಸಸಿ ಬೆಳವಣಿಗೆ ಹಂತದಿಂದ ಅವು ಬೆಳೆಗಳನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಇದರಿಂದ ಬೆಳೆಗಳ ಒಂದು ಮೊಳಕೆ ಪ್ರಮಾಣ ನಾಶವಾಗಬಹುದು ಅಥವಾ ಬೆಳವಣಿಗೆ ಅದು ಕುಂಠಿತವಾಗಬಹುದು. ಮುಂದೆ ಅದು ಇಳುವರಿ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರಿ ಕಡಿಮೆ ಇಳುವರಿ ಪಡೆಯುವಂಥ ಒಂದು ಸಾಧ್ಯತೆ ಇರ್ತದೆ. ಆದ್ದರಿಂದ ಈ ಬೀಜದಿಂದ ಹರಡಂಥ ರೋಗಾಣುಗಳಿರ್ಬೋದು ಅಥವಾ ಮಣ್ಣಿನಿಂದ ಹರಡಂಥ ರೋಗಾಣುಗಳಿರ್ಬೋದು, ಈ ರೋಗಾಣುಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಅಥವಾ ನಾಶ ಮಾಡಬೇಕಪ್ಪ ಅಂತಂದರೆ ಬೀಜೋಪಚಾರ ಮಾಡೋದು ಬಹಳ ಮುಖ್ಯವಾಗಿದೆ. ಮೊಟ್ಟ ಮೊದಲನೇದಾಗಿ ನಾವೊಂದು ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನೋ ಒಂದು ಬೀಜೋಪಚಾರ ಮಾಡೋದು ಈ ಒಂದು ಉತ್ತಮ ಇಳುವರಿ ಪಡೆಯೋ ದೃಷ್ಟಿಯಿಂದ ಅತಿ ಮುಖ್ಯವಾಗಿದೆ. ಈ ಕ್ಯಾಲ್ಸಿಯಂ ಕ್ಲೋರೈಡನ್ನು ಯಾಕೆ ಮಾಡಬೇಕು ಅನ್ನೋದಕ್ಕಂದರೆ, ಈಗ ತಮಗೆ ಗೊತ್ತಿರ್ಬೋದು, ಈ ಹಿಂಗಾರಿ ಜೋಳ ಈ ಒಂದು ಮಳೆಯಾಶ್ರಿತ ಬೆಳೆ. ಅಂದರೆ ಇದನ್ನು ನಾವು ಸಾಮಾನ್ಯವಾಗಿ ನೀರಾವರಿಯಲ್ಲಿ ಏನು ಬೆಳೆಯೋದಿಲ್ಲ. ಇದು ಏನಾಗ್ತದೆ ಅಂತಂದರೆ, ಬಿತ್ತನೆ ಸಮಯದಲ್ಲಿ ಒಳ್ಳೆಯ ತೇವಾಂಶ ಇರ್ತದೆ ಭೂಮಿಯಲ್ಲಿ. ಆಮೇಲೆ ಬಿತ್ತನೆ ಆದಮೇಲೆ ಸಾಮಾನ್ಯವಾಗಿ ಮಳೆ ಬರೋದಿಲ್ಲ. ಭೂಮಿಯಲ್ಲಿ ತೇವಾಂಶ ಕಡಿಮೆ ಇತ್ತಪ್ಪ ಅಂತಂದರೆ ಅಥವಾ ಭೂಮಿ ಗುಣಧರ್ಮ ಕಡಿಮೆ ಒಂದು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿದ್ದರೆ ಏನಾಗ್ತದೆ ಅಂತಂದರೆ, ಈ ಬೆಳೆಯು ಕಾಳು ಕಟ್ಟ ಹಂತದಲ್ಲಿ ಮಳೆ ಹಸಿಯ ಕೊರತೆಯಾಗಿ ಕಾಳುಗಳು ಸಣ್ಣವಾಗ್ತವೆ. ಕೆಲವೊಂದು ಸಾರಿ ಕಾಳು ಕಟ್ಟದೇ ಇಲ್ಲ. ಈ ಹಸಿ ಕೊರತೆಯಿಂದ ಇಂಥ ಒಂದು ದುಷ್ಪರಿಣಾಮಗಳು ಆಗ್ತವೆ. ಈ ಒಂದು ಕೆಟ್ಟ ಪರಿಣಾಮಗಳನ್ನು ನಾವು ಹೋಗಲಾಡಿಸಬೇಕು ಅಂತಂದರೆ ಈ ಕ್ಯಾಲ್ಸಿಯಂ ಕ್ಲೋರೈಡಿಂದ ನಾವು ಬೀಜೋಪಚಾರ ಮಾಡೋದು ಬಹಳ ಒಳ್ಳೆಯದು. ಈ ಒಂದು ಅಗ್ರೋ ಕೇಂದ್ರದಲ್ಲಿ ಕಮರ್ಷಿಯಲ್ ಬ್ರ್ಯಾಂಡ್ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಒಂದು ಉಪ್ಪು ಸಿಗ್ತದೆ, ಬಿಳಿ ಒಂದು ಹಳಕಿನ ಉಪ್ಪು. ಅದು ಭಾಳ ಏನು ದುಬಾರಿನಲ್ಲ. ಅದನ್ನು ನಾವು ಪ್ರತಿ ಕೆ ಜಿ ಬೀಜಕ್ಕೆ 30 ಗ್ರಾಮ್ 1.5 ಲೀಟರ್ ನೀರಿನಲ್ಲಿ ಅದನ್ನು 30 ಗ್ರಾಮ್ ಉಪ್ಪನ್ನು ಕಲಿಸಿ 1 ಕೆ ಜಿ ಬೀಜವನ್ನು ಸುಮಾರು ರಾತ್ರಿ ನಾವು ಒಂದು 8 ತಾಸು ನೆನೆ ಇಡೋದು. ಅಂದರೆ ನಾಳೆ ನೀವು ಬಿತ್ತನೆ ಮಾಡ್ತೀವಿ ಅಂತಂದರೆ ಇವತ್ತು ಸಂಜೆ ಮುಂದೆ, ಇವತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ಒಂದು ದ್ರಾವಣದಲ್ಲಿ ಅದನ್ನು ನೆನೆ ಇಟ್ಬಿಡೋದು. ಅದು ತಿರುಮನೆ ದಿವಸ ನಾವು ಅದನ್ನು ನೀರಿನಿಂದ ಅದನ್ನು ಬೀಜವನ್ನು ತೆಗೆದು ಅದನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ನಾವು ಅದನ್ನು ಬಿತ್ತನೆಗೆ ಉಪಯೋಗ ಮಾಡ್ಬೋದು. ಇದರಿಂದ ಏನಪ್ಪ ಅಂತಂದರೆ, ಒಂದು ಉತ್ತಮ ಗುಣಮಟ್ಟವಾದ ಸಸ್ಯಗಳ ಬೆಳವಣಿಗೆ ಆಗ್ತದೆ. ಆಮೇಲೆ 100% ಮೊಳಕೆ ಪ್ರಮಾಣ ಬರ್ತದೆ. ಇದಕ್ಕಿಂತ ಹೆಚ್ಚಾಗಿ ಆ ಹಿಂಗಾರಿ ಜೋಳಕ್ಕೆ ಬರವನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ನಾವು ಕೊಟ್ಟಂಗೆ ಆಗ್ತದೆ. ಅಂದರೆ ಹಸಿ ಕೊರತೆ ಇದ್ದರೂ ಕೂಡ ಯಾವುದೇ ರೀತಿಯ ಅಡ್ಡ ಪರಿಣಾಮ ಆಗದೆ ಒಂದು ಉತ್ತಮ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಜೋಳದ ಬೆಳೆಯನ್ನು ಬಾಧಿಸುವಂತಹ ಸೊರಗು ರೋಗ ಅಥವಾ ಬೇರುಕೊಳೆ ರೋಗದ ನಿಯಂತ್ರಣಕ್ಕಾಗಿ 1 ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 4 ಗ್ರಾಂ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಟ್ರೈಕೋಡರ್ಮಾ ಏನಪ್ಪ ಇದು ಒಂದು ಜೈವಿಕ ಶಿಲೀಂಧ್ರನಾಶಕ. ಇದು ಯಾವುದೇ ರೀತಿ ರಾಸಾಯನಿಕ ವಸ್ತು ಅಲ್ಲ. ಇದು ಕೂಡ ಒಂದು ಬಿಳೆ ಬಣ್ಣದ ಒಂದು ಪುಡಿ. ಇದರಲ್ಲಿ ಜೀವಾಣುಗಳಿರ್ತವೆ. ಇವು ಏನು ಕೆಲಸ ಮಾಡ್ತಾವಪ್ಪ ಅಂತಂದರೆ, ಕೆಲವೊಂದು ಪ್ರದೇಶದಲ್ಲಿ ಈ ಬಿತ್ತನೆ ಆದಮೇಲೆ ಈ ಜೋಳದ ಅಗಿಗಳು ಸಾಯ್ತವೆ. ಅಂದರೆ ಈ ಸೊರಗು ರೋಗ ಅಂತ ಹೇಳ್ತೀವಿ ಅಥವಾ ಬೇರುಕೊಳೆ ರೋಗ ಅಂತ ಹೇಳ್ತೀವಿ. ಅಂಥ ಒಂದು ರೋಗಗಳು ಬರ್ತಕ್ಕಂಥ ಪ್ರದೇಶಗಳಲ್ಲಿ ಈ ಟ್ರೈಕೋಡರ್ಮಾದಿಂದ ನಾವು ಬೀಜೋಪಚಾರ ಮಾಡಿದ್ದೇ ಆದರೆ ಅಂಥ ಒಂದು ರೋಗವನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಈ ನಾವು ಸಸಿಗಳ ಒಂದು ಬೀಜೋಪಚಾರ ಮಾಡೋದ್ರಿಂದ ಏನಪ್ಪ ಅಂದರೆ, ಕಡಿಮೆ ಖರ್ಚಿನಲ್ಲಿ ನಾವು ಈ ಒಂದು ರೋಗದ ಹತೋಟಿ ಮಾಡಬಹುದು. ಇಲ್ಲ ಅಂತಂದರೆ ಬೆಳವಣಿಗೆ ಸಸಿಗಳು ಬೆಳೆದ ಮೇಲೆ ನೀವು ಆ ಎಣ್ಣೆ ಹೊಡೀರಿ ಈ ಎಣ್ಣೆ ಹೊಡೀರಿ ಅಂತೇಳಿ ₹1,000 ಖರ್ಚಾಗ್ತದೆ. ಈ ಒಂದು ವ್ಯವಸಾಯದ ಖರ್ಚು ಹೆಚ್ಚಾಗಿ ಲಾಭ ಕಡಿಮೆ ಆಗ್ತದೆ. ಸೊ ಅದನ್ನೆಲ್ಲ ನಾವು ಕಡಿಮೆ ಮಾಡಬೇಕಂದ್ರೆ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಜೋಳವನ್ನು ಪ್ರಮುಖವಾಗಿ ಬಾಧಿಸುವ ಮತ್ತೊಂದು ರೋಗ ಕಾಡಿಗೆ ರೋಗ. ಇದರ ನಿಯಂತ್ರಣಕ್ಕಾಗಿ 1 ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 2 ಗ್ರಾಂ ಗಂಧಕದ ಪುಡಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಗಂಧಕ ಅಂತ ಒಂದು ಬರ್ತದೆ, ಗಂಧಕದ ಪುಡಿ. ಇದು ಕೂಡ ಒಂದು ರಾಸಾಯನಿಕ ವಸ್ತು ಅಲ್ಲ. ಈ ಗಂಧಕ ಪುಡಿ ನಾವು ಎದಕ್ಕೆ ಬಳಸ್ತೇವೆ ಅಂತಂದರೆ, ಕೆಲವೊಂದು ಪ್ರದೇಶದಲ್ಲಿ ತಾವು ನೋಡಿರ್ಬೋದು, ಈ ಒಂದು ಕಾಡಿಗೆ ರೋಗ ಅಂತ ಬರ್ತದೆ. ಈ ಕಾಡಿಗೆ ರೋಗ ಏನಪ್ಪ ಅಂದರೆ, ಈ ಜೋಳ ಕಾಳು ಕಟ್ಟ ಹಂತದಲ್ಲಿ
ಕಾಳುಗಳು ಬೆಳೆಯದೆ ಎಲ್ಲ ಕಾಳುಗಳು ಕಪ್ಪನೆ ಬಣ್ಣಕ್ಕೆ ತಿರುಗಿ ಅವು ಕಪ್ಪನೆ ಪುಡಿಯನ್ನು ಉತ್ಪಾದನೆ ಮಾಡ್ತವೆ. ಅಂದರೆ ಅವು ತಿನ್ನೋಕ್ಕೆ ಅವು ಯೋಗ್ಯ ಇರೋದಿಲ್ಲ. ಮುಂದೆ ನಮಗೆ ಯಾವುದೇ ರೀತಿ ನಮಗೆ ಕೊಡೋದ್ರಿಂದ ಲಾಭ ಆಗೋದಿಲ್ಲ. ಇದನ್ನು ನಾವು ಹತೋಟಿ ಮಾಡದೆ ಹಾಗೆ ಬಿಟ್ಟರೆ ಪೂರ್ತಿ ಹೊಲ ಕೂಡ ಈ ಒಂದು ಕಾಡಿಗೆ ರೋಗದಿಂದ ಬಳಲಿ ಪೂರ್ತಿ ನಮಗೆ ರೈತರು 100% ಹಾನಿಯನ್ನು ಅನುಭವಿಸುವಂಥ ಒಂದು ಸಮಯ ಇರ್ತದೆ. ಆದ್ದರಿಂದ ನಾವು ಈ ರೋಗವನ್ನು ಹತೋಟಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದರೆ ಈ ಗಂಧಕ ಪುಡಿ ಅಂತ ಕೂಡ ಒಂದು ಇದರಲ್ಲಿ ಅಗ್ರೋ ಕೇಂದ್ರದಲ್ಲಿ ಮಾರ್ಕೆಟಲ್ಲಿ ಸಿಗ್ತದೆ. ಇದನ್ನು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಮ್ನಂತೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ದೆ ಆದರೆ ಕಾಡಿಗೆ ರೋಗವನ್ನು ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ವಾತಾವರಣದಲ್ಲಿರುವ ಸಾರಜನಕದ ಸ್ಥಿರೀಕರಣಕ್ಕಾಗಿ ಹಾಗೂ ಬೆಳೆಗಳಿಗೆ ಅದು ಸಮರ್ಪಕವಾಗಿ ದೊರೆಯುವಂತೆ ಮಾಡಲು 1 ಕಿಲೋಗ್ರಾಂ ಬಿತ್ತನೆ ಬೀಜಕ್ಕೆ 50 ಗ್ರಾಂನಂತೆ ಅಜೋಸ್ಪೆರಿಲಮ್ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದರಿಂದ ಸಾರಜನಕದ ಅಂಶ ಒದಗಿಸುವ ರಾಸಾಯನಿಕ ಗೊಬ್ಬರದ ಮೇಲಿನ ಖರ್ಚನ್ನು ಸಹ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ತಾವು ನೋಡಿರ್ಬೋದು, ಈ ಅಗ್ರೋ ಕೇಂದ್ರದಲ್ಲಿ ಈ ಕರಿ ಪುಡಿನ ಕೊಡ್ತಾರೆ ಪ್ಲಾಸ್ಟಿಕಲ್ಲಿ, ಅಣುಜೀವಿ ಗೊಬ್ಬರ. ಅದರಲ್ಲಿ ಬೇರೆ ಬೇರೆ ಥರನಾದ ಅಣುಜೀವಿ ಗೊಬ್ಬರಗಳಿದ್ದಾವೆ. ನಾವು ಹಿಂಗಾರಿ ಜೋಳಕ್ಕಾದ ಆದರೆ ಅಜೋಸ್ಪಿರಿಲಮ್ ಅಂತ ಹೇಳ್ತೀವಿ. ಈ ಅಜೋಸ್ಪಿರಿಲಮ್ ಅಣುಜೀವಿ ಗೊಬ್ಬರದಿಂದ ನಾವು ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಈ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಜೋಳಗಳ ಬೇರುಗಳಲ್ಲಿ ಸ್ಥಿರೀಕರಣ ಮಾಡೋಂಥ ಒಂದು ಕೆಲಸವನ್ನು ಈ ಒಂದು ಅಣುಜೀವಿಗಳು ಮಾಡ್ತವೆ ಭೂಮಿಯೊಳಗೆ. ಆಮೇಲೆ ಅವು ಜೋಳದ ಬೆಳೆಗೆ ಬೇಕಾದಕ್ಕಂಥ ಒಂದು ಉಪಯುಕ್ತ ಹಾರ್ಮೋನ್ಗಳನ್ನು ಕೂಡ ನಾವು ತಯಾರು ಮಾಡಿ ಬೆಳೆಗಳಿಗೆ ಸಿಗುವಂಥ ಕೆಲಸವನ್ನು ಮಾಡ್ತವೆ. ಇವು ಅಂದರೆ ಇದರಿಂದ ಏನಪ್ಪ ನಮಗೆ ಅಂದರೆ ನಾವು ರೈತರು ಏನು ಹಾಕಿದಂಥ ಯೂರಿಯಾ ಗೊಬ್ಬರ ಒಂದು ಬೆಳೆಗಳಿಗೆ ಉತ್ತಮವಾಗಿ ಪೋಲಾಗದೆ ಬೆಳೆಗಳ ಬೆಳವಣಿಗೆ ಲಭ್ಯವಾಗಿ ಒಂದು ಉತ್ತಮ ಬೆಳವಣಿಗೆ ಮತ್ತು ಇಳುವರಿಯನ್ನು ಕೊಡಲಿಕ್ಕೆ ಅವು ಸಹಾಯ ಮಾಡ್ತವೆ. ಈ ಒಂದು ಅಣುಜೀವಿ ಗೊಬ್ಬರದ ಒಂದು ಏನಪ್ಪ ಯಾವ ರೀತಿ ನಾವು ಅದನ್ನು ಬೀಜೋಪಚಾರ ಮಾಡಬೇಕಂದ್ರೆ ಈ ಒಂದು ಸ್ವಲ್ಪ ಇದು ಬೆಲ್ಲದ್ದಿರ್ಬೋದು ಅಥವಾ ಸಕ್ಕರೆದ ಒಂದು ನೀರಿನಲ್ಲಿ ಒಂದು ಅಂಟು ದ್ರಾವಣನ ತಯಾರು ಮಾಡಿ ಅದನ್ನು ನಾವು ಅದ್ರ ಜೊತೆಗೆ ಈ ಕರಿ ಪುಡಿ, ಈ ಅಜೋಸ್ಪಿರಿಲಮ್ ಅಂತ ಹೇಳಿದ್ವಲ್ಲ, ಪ್ರತಿ ಕೆಜಿ ಬೀಜಕ್ಕೆ 50 ಗ್ರಾಮ್ನಷ್ಟು ಅಜೋಸ್ಪಿರಿಲಮ್ ಪುಡಿಯನ್ನು ಅದರಲ್ಲಿ ಕಲಿಸಿ ಅದನ್ನು ಬೀಜಗಳಿಗೆ ನಾವು ಅದನ್ನು ಕಲಿಸಿದ್ದೇ ಆದರೆ ಒಂದು ಉತ್ತಮ ಒಂದು ಫಲಿತಾಂಶನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಕ್ಕರೆನೇ ಅಥವಾ ಬೆಲ್ಲದ ಅಂಟು ದ್ರಾವಣನ ಯಾಕೆ ತಯಾರು ಮಾಡಬೇಕು ಅಂತಂದರೆ ಇವೆಲ್ಲ ಅಣುಜೀವಿಗಳು ಜೀವಂತ ಇರತಕ್ಕಂಥ ಒಂದು ವಸ್ತುಗಳು. ಅವು ನಿರ್ಜೀವ ಅಲ್ಲ, ಯಾಕಂದರೆ ಅವು ಜೀವಂತ ಇರೋದರಿಂದ ಅವು ಬೆಳೀಲಿಕ್ಕೆ ಅದಕ್ಕೆ ಆಹಾರ ಬೇಕಲ್ಲ. ಆದ್ದರಿಂದ ಏನಪ್ಪ ಅಂದರೆ ನಾವು ಒಂದು ಈ ಬೆಲ್ಲದಿಂದ ಅಥವಾ ಸಕ್ಕರೆಯಿಂದ ನಾವು ಒಂದು ಅಂಟು ದ್ರಾವಣ ತಯಾರು ಮಾಡಿದ್ದೆ ಆದರೆ ಅದು ಒಂದು ಆಹಾರವಾಗಿ ಅಣುಜೀವಿಗೆ ಲಭ್ಯ ಆಗ್ತದೆ. ಅವು ಒಂದು ಉತ್ತಮ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಹೀಗೆ ತಜ್ಞರು ತಿಳಿಸಿದ ಹಾಗೆ ಹಿಂಗಾರಿ ಜೋಳವನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಉತ್ತಮ ಗುಣಮಟ್ಟ, ಅಧಿಕ ಇಳುವರಿ ಪಡೆಯುವುದಲ್ಲದೆ ಒಟ್ಟಾರೆ ಉತ್ಪಾದನಾ ವೆಚ್ಚವನ್ನು ಸಹ ತಗ್ಗಿಸಿಕೊಳ್ಳಬಹುದು. ಎಲ್ಲ ಬೀಜೋಪಚಾರಗಳಿಂದ ನಾವು ಉತ್ತಮವಾದ ಒಂದು ಮೊಳಕೆ ಪ್ರಮಾಣ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ನಾವು ಹಿಂಗಾರಿ ಜೋಳದ ಬೆಳೆಗೆ ಕೊಡಬಹುದು. ಕೊನೆಯದಾಗಿ ಒಂದು ಹೆಚ್ಚಿನ ಕಾಳು ಮತ್ತು ಮೇವಿನ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ಪಡೆಯಬಹುದು.